ನಮಸ್ಕಾರ ಎಲ್ಲರಿಗೂ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಅಗಸಿ ಚಟ್ನಿ. ನಾವು ಲಾಸ್ಟ್ ವಿಡಿಯೋ ಒಳಗೆ ಬೆಳ್ಳುಳ್ಳಿ ಖಾರದ ರೆಸಿಪಿ ಹಾಕಿದ್ವಿ. ಆವಾಗ ಭಾಳ ಮಂದಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಅಗಸಿ ಚಟ್ನಿ ವಿಡಿಯೋನು ಹಾಕ್ರಿ ಅಂತ ಹೇಳಿ. ಸೊ ಇವತ್ತು ನಿಮ್ಮ ಸಂಬಂಧ ಪೂರ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಅಗಸಿ ಚಟ್ನಿ ಮಾಡತ್ತೇವಿ. ಮತ್ತು ಇದು ಭಾಳ ಚಲೋ ರೀ ಆರೋಗ್ಯಕ್ಕೆ. ನೀವು ಇದ್ರದ್ದು ಎಲ್ಲ ಹೆಲ್ತ್ ಬೆನಿಫಿಟ್ಸ್ ತಿಳ್ಕೊಂಡ್ರಂದ್ರೆ ದಿನ ನೀವು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀರಿ. ನಾವು ಒಂದೇ ಒಂದು ಮಾತನಾಗ ಹೇಳ್ಬೇಕಂತಂದ್ರೆ ನಿಮ್ದು ಹೊಟ್ಟೆ ಕರಗಿಸ್ತೈತಿ ಅಥವಾ ನಿಮ್ದು ಫ್ಯಾಟ್ ಲಾಸ್ ಮಾಡ್ತೈತಿ. ಈಗ ಬೊಜ್ಜು ಭಾಳ ಯಾರಿಗಿರ್ತೈತಲ್ಲ ಇದನ್ನು ದಿನ 1 ರಿಂದ 2 ಚಮಚ ತಿಂದ್ರಿಂದ ತಾನ ಕರ್ಕೊಂತ ಹೋಗ್ತೈತಿ. ಯಾಕಂದ್ರೆ ಇದ್ರೊಳಗೆ ಒಂದು ರೇರ್ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರ್ತೈತಿ. ಅದು ನಮ್ಗೆ ಫ್ಯಾಟ್ ಲಾಸ್ ಮಾಡೋಕೆ ಭಾಳ ಹೆಲ್ಪ್ ಆಗ್ತೈತಿ ರೀ. ಮತ್ತು ಈ ಚಟ್ನಿನೂ ಭಾಳ ರುಚಿ ಆಗ್ತೈತಿ. ರೊಟ್ಟಿ ಜೊತೆ, ಚಪಾತಿ ಜೊತೆ, ಅನ್ನದ ಜೊತೆ ಮತ್ತು ಮಾಡೋದು ಭಾಳ ಸೆಳೀತಿ. ಸೊ ನಡ್ರಿ ಸ್ಟಾರ್ಟ್ ಮಾಡೋಣ. ಈ ಚಟ್ನಿ ಮಾಡೋಕೆ ನಾನು ಒಂದು 1/4 kg ಅಷ್ಟು ಅಗಸಿ ತೊಗೊಂಡೇನಿ. ಇದನ್ನು ಮೊದಲಿಗೆ ಚಲೋತ್ನಂಗೆ ಹುರ್ಕೋಬೇಕು ನಾವು. ಅದಕ್ಕೆ ನಾನು ಒಂದು ಮಣ್ಣಿನ ಭಾಂಡೆ ತೊಗೊಂಡೇನಿ. ಈಗ ಒಟ್ಟ ಕೈ ಬಿಡ್ಲಾರ್ದಂಗೆ ತಿರ್ಗಿಸ್ಕೋತ ನಾವು ಇದನ್ನು ಹುರ್ಕೋಬೇಕಾ ಲೋ ಟು ಮೀಡಿಯಮ್ ಫ್ಲೇಮ್ನಾಗ. ಎಲ್ಲಿತನ ಅಂತಂತಂದ್ರೆ ಇದರ ಚಟಾಪಟ ಅಂತ ಸೌಂಡ್ ಬರಕ್ಕೆ ನಿಂದಿರ್ತೈತಿ ರೀ, ಅಲ್ಲಿ ಮಟ್ಟ ಹುರ್ಕೋಬೇಕಾ. ಮತ್ತು ಸ್ವಲ್ಪ ಅಗಸಿ ಹುರಿದಿದ್ದು ವಾಸನೆನೂ ಬರ್ತೈತಿ. ಮತ್ತು ಇದು ಸೈಜ್ ಒಳಗೆ ದೊಡ್ಡದಾಗ್ತೈತಿ, ಕಲರ್ನು ಲೈಟಂಗೆ ಚೇಂಜ್ ಆಗ್ತೈತಿ. ಅಷ್ಟೆಲ್ಲ ಒಬ್ಸರ್ವ್ ಮಾಡೋದು ಬೇಡ, ಬರೀ ಅದ್ರ ಸೌಂಡ್ ಬರಾಕತ್ತಂದ್ರೆ ಸಾಕ್ರಿ. ಖರೆ ಒಟ್ಟ ಬಿಟ್ಟು ಬಿಡ್ಲಾರ್ದಂಗೆ ಈ ರೀತಿ ತಿರ್ಗಿಸ್ಕೊಂತ ಇರ್ಬೇಕು ನಾವು. ಒಂದು 3 ರಿಂದ 4 ನಿಮಿಷದಾಗನ ನೋಡ್ರಿ ನೀವು ಕೇಳಾತಿರ್ಬೋದು ಈ ರೀತಿ ಚಟಪಟ ಅಂತಂದು ಆವಾಜ್ ಬರಕ್ಕೆ ಚಾಲು ಆಗ್ತೈತಿ. ಈಗ ಫ್ಲೇಮ್ ಸಣ್ಣ ಮಾಡಿಬಿಡ್ರಿ. ಒಂದು ನೆನಪಿರಲಿ, ಇದನ್ನು ಒಟ್ಟು ಹೊತ್ಸಕ್ಕೆ ಹೋಗ್ಬಾರ್ದು. ಹೊತ್ಸಿದ್ರಂದ್ರೆ ನಿಮ್ದು ಚಟ್ನಿ ಅದ ವಾಸನೆ ಬಂದ ಟೇಸ್ಟ್ ಎಲ್ಲ ಹೋಗ್ಬಿಡ್ತೈತಿ. ಈಗ ನಾವು ಚಲೋತ್ನಂಗೆ ಅಗಸಿನ ಹುರ್ಕೊಂಡೇವಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಆರಾಗಿ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕ್ರಿ. ನಾವು ರುಬ್ಕೊಳ್ಳೋಕಿನ ಮೊದಲು ಏನೇನು ಹಾಕ್ಬೇಕಂತ ಹೇಳಿ ತೋರಿಸ್ತೇನೆ ನಿಮ್ಗೆ. ಆಮೇಲೆ ನಮ್ದು ಮಣ್ಣಿನ ಮಡಿಕೆ ಒಳಗೆ ಅಡುಗೆ ಮಾಡೋ ಕಾಂಟೆಸ್ಟ್ ಡಿಸೆಂಬರ್ 31 ಮಟ್ಟ ಅಷ್ಟೇ ಐತ್ರಿ. ನೀವು ಬಡ ಮಣ್ಣಿನ ಮಡಿಕೆ ಒಳಗೆ ಅಡುಗೆ ಮಾಡಿ ನಮಗೆ ಇನ್ಸ್ಟಾಗ್ರಾಮ್ ಒಳಗೆ ಫೋಟೋಸ್ ಕಳಿಸ್ರಿ. ಬೆಸ್ಟ್ 3 ವಿನ್ನರ್ಸಿಗೆ ನಾವು ಚಲೋ ಗಿಫ್ಟ್ ಹ್ಯಾಂಪರ್ ಕೊಡೋರದೇವಿ. ಮತ್ತು ನಮ್ದು ಇನ್ಸ್ಟಾಗ್ರಾಮ್ ID ನಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋರಿ. ಇದಕ್ಕೆ ನಾವು ಒಂದು ಸ್ವಲ್ಪ ಕರಿಬೇವು ಹಾಕೊಂಡೆ. ಆಮೇಲೆ 3 ರಿಂದ 4 ಚಮಚೆ ಖಾರ ಪುಡಿ. ಖಾರ ನೋಡ್ಕೊಂಡು ಹಾಕೋರಿ, ತೀರಾ ಖಾರ ಆಗಬಾರ್ದು ಮತ್ತು ಸಪ್ಪೂ ಆಗಬಾರ್ದು, ಹಂಗಿರ್ಬೇಕು. ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ 1 ಚಮಚೆ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ರುಬ್ಬೋಕಿನ ಮೊದಲು. ಆಮೇಲೆ ನೀವು ಮಿಕ್ಸರ್ ಗ್ರೈಂಡರ್ ಒಳಗೆ ರುಬ್ಬೋರಿದ್ರಂದ್ರೆ ಇದು ಅಗಸಿ ಪೂರ ತಣ್ಣಗಾದ್ಮೇಲೆ ಪೂರ ಪೌಡ್ರ್ ಹಂಗೆ ರುಬ್ಕೊಂಬರ್ಬೇಕಾ. ನೆನಪಿರಲಿ, ಜಾರಿಗೆ ನೀರಿನ ಅಂಶ ಒಟ್ಟ ಇರಬಾರ್ದ್ರಿ, ಇಲ್ಲಾಂದ್ರೆ ಜಲ್ದಿ ಹಾಳಾಗಿ ಹೋಗ್ಬಿಡ್ತೈತಿ. ಅಂದಂಗೆ ಇದನ್ನು ಒಂದು 15 ದಿವಸದ ಮಟ್ಟ ನೀವು ಸ್ಟೋರ್ ಮಾಡಿ ತಿನ್ಬಹುದು. 1 ತಿಂಗಳ ಮಟ್ಟನೂ ಇಡ್ಬಹುದು, ಏನಾಗಂಗಿಲ್ಲ. ಖರೆ ಅದರದ್ದು ಪೋಷಕಾಂಶ ಬರ್ತಾ ಬರ್ತಾ ಕಡಿಮೆ ಆಗ್ತೈತಿ. ಹೀಗಾಗಿ 10 ರಿಂದ 15 ದಿವಸಕ್ಕೆ ಆಗೋ ಪೂರ್ತಿ ಅಷ್ಟೇ ಮಾಡ್ಕೋರಿ ನೀವು. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಚಟ್ನಿ ಪುಡಿಲ್ಲ ಅಂದ್ರೆ ನಡೆಯಂಗೇ ಇಲ್ರಿ. ನಮಗೆ ಬೆಳಗ್ಗೆ ನಾಷ್ಟಾಯಿಂದ ರಾತ್ರಿ ಊಟದ ಮಟ್ಟ ಯಾವ್ದಾರ ಒಂದು ಚಟ್ನಿ ಬೇಕಾ. ಮತ್ತದು ಆರೋಗ್ಯದ ದೃಷ್ಟಿಯಿಂದನೂ ನೋಡಿದ್ರೆ ಚಟ್ನಿ ತಿನ್ಕೊತ ಇರ್ಬೇಕ್ರಿ ನಾವು ದಿನ. ನೋಡಿದ್ರಲ್ಲ ಈ ಅಗಸಿ ಚಟ್ನಿ ಮಾಡೋದು ಎಷ್ಟು ಈಸಿ ಅಂತ ಹೇಳಿ. ನೀವು ಟ್ರೈ ಮಾಡಿರಿ, ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮತ್ತು ನಮ್ಮ ಭಾಷೆ ನಮ್ಮ ಅಡುಗೆ ಚಾನಲ್ಗೆ ಹೊಸಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ನಮ್ಗೆ ಇನ್ಸ್ಟಾಗ್ರಾಮ್ ಒಳಗೂ ಫಾಲೋ ಮಾಡಿರಿ. ಮತ್ತು ಈ ವಿಡಿಯೋಸ್ ಇರುತ್ತಂದ್ರೆ ಲೈಕ್ ಮಾಡ್ಲಾರ್ದ ಹೋಗ್ಬೇಡ್ರಿ.